ಸರ್ ಹೂವು, ಟೊಮೊಟೊ, ಬದನೆ ಗಿಡ, ಉಳ್ಳಿ ಗಿಡ ಪ್ರತಿಯೊಂದು ಬೆಳಿತೀನಿ ಸರ್ ನಾನು. ಹೂದಲ್ಲಿ ಯಾವ ಹೂವು ಬೆಳೆದಿದ್ದೀರಿ? ಬಟಾನ್ಸು ಸರ್. ಬಟಾನ್ಸಿ ಯಾಕೆ ಬೆಳೆದಿದ್ದೀರಿ? ಸರ್ ನನಗೆ ಅದು ಒಳ್ಳೆ ಅಭಿವೃದ್ಧಿ, ಒಳ್ಳೆ ಅನುಕೂಲ ಮಾಡ್ತಾ ಐತೆ ನನಗೆ, ಒಳ್ಳೆ ಬೆಲೆ ಸಿಗ್ತಾ ಐತೆ ನನಗೆ. ಈಗ ಬಟನ್ಸ್ ಹೂವು ನಾವು ಬಿತ್ತಿದ್ರೆ ಎಷ್ಟು ದಿವಸಕ್ಕೆ ಕುಯ್ಲು ಬರೋಕ್ಕೆ ಶುರು ಆಗ್ತದೆ ಹೂಗಳು? ಮೂರುವರೆ ತಿಂಗಳಿಗೆ ಅದು ಹೂವು ಶುರುವಾಗುತ್ತೆ ಸರ್. ಸಸಿ ಒಟ್ಲಾಕಿ ಸುಮಾರು 1 ತಿಂಗಳಿಗೆ ಕರೆಕ್ಟಾಗಿ ಸಸಿ ನಾಟಿ ಮಾಡಬೇಕು. ನಾಟಿ ಮಾಡಿದ ಎರಡು ಕಾಲು ತಿಂಗಳೊಳಗೆ ಅದು ಹೂವು ಶುರುವಾಗುತ್ತೆ ಸರ್. 1 ತಿಂಗಳು ಹೂವು ಬರುತ್ತೆ, ಹೆಚ್ಚಿಗೆ ಬರಲ್ಲ. ಒಳ್ಳೆ ಇಳುವರಿ ಬಂದರೆ ಒಂದು ಗಿಡಕ್ಕೆ 60-65 ಹೂವು ನಾನು ಬೆಳೆದಿದ್ದೀನಿ ಸರ್. ಫಾರಮ್ನವರೆಲ್ಲ ಬಂದು ಒಳ್ಳೆ ಔಷಧಿ ನಮ್ಮ KVKಯಿಂದ ಎಲ್ಲ ಮಾಹಿತಿ ತಗೊಂಡಿದ್ದೆ ಅದಕ್ಕೆ ಬಟಾನ್ಸ್ ಗಿಡಕ್ಕೆ. ಒಳ್ಳೆ ಇಳುವರಿ ಪಡೆದೆ ಸರ್ ಈ ಸತಿ, ಒಳ್ಳೆ ಉತ್ತಮವಾದ ಬೆಲೆ ಸಿಕ್ತು ನನಗೆ. ನಾಗರಾಜ್ ಇನ್ನೊಂದು ವಿಚಾರ ಕೇಳೋಣ ಅನ್ಕೊಂಡೆ. ಯಾಕಂದ್ರೆ ಎಲ್ಲ ರೈತರ ಹತ್ರ ನಾನು ಸಂದರ್ಶನ ಮಾಡ್ಬೇಕಾದ್ರೆ ಅಥವಾ ಭೇಟಿ ಮಾಡಿದಾಗ ಈ ಪಕ್ಕದಲ್ಲಿ ಇರುತ್ತವೆ ಯಾವ ಕೃಷಿ ಇಲಾಖೆ ಆಗ್ಬೋದು, ತೋಟಗಾರಿಕೆ ಇಲಾಖೆ ಆಗ್ಬೋದು, ರೇಷ್ಮೆ ಇಲಾಖೆ ಆಗ್ಬೋದು, ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಾಗ್ಬೋದು, ರೈತ ಸಂಪರ್ಕ ಕೇಂದ್ರಗಳಾಗ್ಬೋದು. ಇದರ ಸಂಪರ್ಕ ಹೊಂದ್ಕೊಳ್ಳೋದು ಬಹಳಷ್ಟು ಕಡಿಮೆ. ಕೆಲವರು ಹೇಳ್ತಾರೆ ನಮ್ಗೇನು ಗೊತ್ತಿಲ್ಲ ಕಮ್ಮಿ ಮಾಹಿತಿ ಅಂತಾರೆ, ಕೆಲವರು ಬಹಳ ದೂರ ಅಂತಂತಾರೆ. ನೀವ್ ಹೇಳ್ತಿದ್ರಿ ಇಲ್ಲ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಅಲ್ಲಿ ಹೋಗ್ಬಿಟ್ಟು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಹಿತಿ ಪಡಿತೀನಿ ಅಂತಂದ್ರೆ ಏನೇನ್ ಮಾಹಿತಿ ಸಿಗುತ್ತೆ ಅಲ್ಲಿ ನಿಮ್ಗೆ? ಸರ್ ಅಲ್ಲಿ ನಮಗೆ ಪ್ರತಿಯೊಂದಕ್ಕೂ ನಾನು ಅವರ ಸಲಹೆಯಂತೆಯೇ ಮಾಡ್ತಾ ಇದ್ದೀನಿ. ಆದರೂ ಒಂದೊಂದು ಸಾರಿ ಸ್ವಲ್ಪ ಎಡವಟ್ ಆಗುತ್ತೆ. ಅವ್ರ ಮಾಹಿತಿ ಪ್ರಕಾರ ನಮ್ಗೆ ಔಷಧಿಗಳು ಸ್ವಲ್ಪ ಎಡವಟ್ ಕೊಡುತ್ತೆ. ಆ ಟೈಮ್ನಲ್ಲಿ ನಾವು ಗೊಬ್ಬರದ ಅಂಗಡಿಲಿ ಹೋಗಿ ಅದೇ ಔಷಧಿ ಮಾರಾಟ ಕೇಂದ್ರಕ್ಕೆ ಹೋಗಿ ನಾವು ಅಲ್ಲೂ ತಿಳ್ಕೊಂಡು ತಗೊಂಬರ್ತೀವಿ. ಇವ್ರ ಹತ್ರನೂ ಬೇಕಾದಷ್ಟು ಮಾಹಿತಿ ತಗೊಳ್ತಾ ಇದ್ದೀನಿ. ನಾನು ತಗೊಂತಲೇ ಇದ್ದೀನಿ. ಸುಮಾರು ಒಂದು 7-8 ವರ್ಷದಿಂದ ಅವ್ರ ಒಡನಾಟ ಇಟ್ಕೊಂಡಿದ್ದೀನಿ. ಇಟ್ಕೊಂಡಿರೋದ್ರಿಂದ ನನಗೆ ಅಂತ ತೊಂದರೆ ಏನು ಕೊಟ್ಟಿಲ್ಲ ಸರ್.